ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮನೆ ಅಡುಗೆ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೈದಾ ಹಿಟ್ಟಲ್ಲಿ ಸಿಂಪಲ್ಲಾಗಿ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಬನ್ನಿ ಇದು ಹೇಗೆ ಮಾಡೋದು ಮತ್ತು ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 4 ಸ್ಪೂನ್ ತುಪ್ಪ, 4 ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ. ಫಸ್ಟು ನಾನು ಜಾರ್ನಲ್ಲಿ ಸಕ್ಕರೆನ ಹಾಕಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಮೈದಾ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಇದು ಸೇಮ್ ಚಪಾತಿ ಹೇಗೆ ಕಲಿಸ್ಕೊಳ್ತೀವಿ ಅದೇ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ಈಗ 4-5 ಉಂಡೆಗಳನ್ನ ಮಾಡಿ ನಾನು ಇಟ್ಕೊಳ್ತೀನಿ. ಇದು ಸೇಮ್ ಚಪಾತಿ ರೀತಿಯೇ ನಾನು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನಾನೊಂದು 3-4 ಚಪಾತಿನ ಮಾಡಿ ಇಟ್ಕೊಳ್ತೀನಿ. ಈಗ ಒಂದು ಚಪಾತಿ ತೆಗೆದು ಅದ್ರ ಮೇಲೆ ನಾನು ತುಪ್ಪನ ಅಪ್ಲೈ ಮಾಡಿ, ಈಗ ಅದ್ರ ಮೇಲೊಂದು ಚಪಾತಿ ಹಾಕಿ ಮತ್ತೆ ತುಪ್ಪ ಅಪ್ಲೈ ಮಾಡಿ ಮತ್ತೊಂದು ಹಾಕಿ ಈಗ ಅದನ್ನು ರೋಲ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ, ತುಪ್ಪ ಮಧ್ಯ ಮಧ್ಯ ಹಾಕೋದ್ರಿಂದ ಅದು ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಚಾಕಲ್ಲಿ ಕಟ್ ಮಾಡ್ಕೊಳ್ತೀನಿ. ನೀವು ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಬೋದು. ಇದು ಗೋಧಿ ಹಿಟ್ಟಿಂದ ಕೂಡ ಮಾಡ್ಬೋದು. ಮನೆಯಲ್ಲಿ ಚಪಾತಿ ಮಾಡಿದಾಗ ಹಿಟ್ಟೇನಾದ್ರು ಉಳಿದ್ಬಿಟ್ರೆ ಅದರಲ್ಲಿ ಕೂಡ ಇದನ್ನು ಮಾಡ್ಬೋದು. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಬೇಕಷ್ಟೇ, ತುಂಬ ಜಾಸ್ತಿ ಪ್ರೆಸ್ ಮಾಡಿದ್ರೆ ಅದು ಲೇಯರು ಚೆನ್ನಾಗಿ ಬರಲ್ಲ. ಈಗ ನಾನು ಪಾತ್ರೆಯಲ್ಲಿ ಆಯಿಲ್ ಇಟ್ಟು ಅದು ಬಿಸಿಯಾಗಿದೆ. ಈಗ ಇದನ್ನು ಹಾಕಿ ನಾನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇದು. ಇನ್ನೊಂದು ಸೈಡ್ ಕೂಡ ನಾನು ಟರ್ನ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದು 2-3 ನಿಮಿಷದಷ್ಟು ಸಾಕಾಗುತ್ತೆ. ನೋಡಿ ಆಗಿದೆ. ಈಗ ಇದಕ್ಕೆ ನಾನು ಪೌಡರ್ ಮಾಡಿಟ್ಕೊಂಡಿದ್ನಲ್ವ ಸಕ್ಕರೆ ಪೌಡರ್ನ, ಅದನ್ನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬಿಸಿ ಇದ್ದಾಗಲೇ ಸಕ್ಕರೆ ಪೌಡರ್ ಹಾಕಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಆಗ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಇದನ್ನ ಸ್ವೀಟು ತುಂಬ ಜನ ಇಷ್ಟಪಡಲ್ಲ ಅಲ್ಲ, ಇದು ತುಂಬ ಸ್ವೀಟು ಕೂಡ ಇರಲ್ಲ. ಸ್ವೀಟು ಲೈಟಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.